ಮಾತಾಡ್ ಮತ್ತ ಸ್ಲೈಮ್. ಹಾಯ್ ಹೇಳ ಮೊದಲ ಎಲ್ಲರಿಗೆ. ಹಾಯ್. ನಾನು ಸ್ಲೈಮ್ ಮಾಡಕತ್ತೀನಿ. ಹಂಗಂದ್ರೆ ಏನಪ್ಪ? ते लय चिकट चिकट असतात ते पण थोडं थोडं नाही. अद्राग ಏನೇನು ಹಾಕಬೇಕು? यामध्ये शॅम्पू आणि डिंक आणि पाणी एवढं. कन्नड मध्ये बोला. शॅम्पू, ನೀರು, डिंक ಡಿಂಕ್ ಡಿಂಕ ಮತ್ತೆ ಚಮಚೆ. ಒಂದಿಟ್ಟು ಸಿಂಬಳ ಹಾಕು ಮಗನಿ ಅದು. ಓಕೆ ಬರ್ರಿ, ಮಸ್ತಾಗಿ ಪಿಲ್ಲುನ್ ಕಾಮಿಡಿ ಜೊತೆಗೆ ಬ್ಲಾಗನ್ನು ಶುರು ಮಾಡಾಕತ್ತೀನಿ. ಸೊ ಇವತ್ತು ಗುರುವಾರ, ರಾಯರ ಪೂಜೆ ಗೀಜೆ ಎಲ್ಲನೂ ಕೂಡ ಆಯಿತು. ಸೊ ಇಲ್ಲಿ ತುಳಸಿ ಹತ್ರ ಒಂದು ಕಡ್ಡಿ ಹಚ್ಚಕ್ಕೆ ಬಂದಿದ್ದೆ. ಸೊ ಹಾಗಾಗಿ ಇಲ್ಲಿಂದನೇ ಬ್ಲಾಗನ್ನು ಶುರು ಮಾಡಾಕತ್ತೀನಿ. ಖಂಡಿತ ಕೊನೆವರೆಗೂ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸ್ಪಿರಿಮೆಂಟ್ ನಡೆದೈತ್ರಿ ಈಗ ನಮ್ಮ ಮನೆಯೊಳಗೆ. ಸಖತ್ತಂದ್ರೆ ಸಖತ್ ಎಕ್ಸ್ಪಿರಿಮೆಂಟ್. ಈಗ ಅದನ್ನೇನು ಮಾಡೋದಪ್ಪ? ಅದನ್ನೇನು ಮಾಡೋದೀಗ? ಫಿರ್ವಾಶಿ ಈಗ ಹಾಕಿಲ್ಲ, ಎಲ್ಲ ಶಾಂಪು ಗಿಂಪು ಒಟ್ಟು ಹಾಕಿದಿ. ಏನು ಮಾಡ್ತಾನ ಮಾಡಲಕ್ರಿ ಎಕ್ಸ್ಪೆರಿಮೆಂಟ್. ಚಟಕ್ ಮಟಕ್ ಅಂದ್ರೆ ಇದ ನೋಡ್ರಿ. ಸ್ನೇಹ ಉಳ್ಳಾಗಡ್ಡಿ ಕಟ್ ಮಾಡ್ಯಾಳ, ಟಮಾಟಿ ಕಟ್ ಮಾಡ್ಯಾಳ, ಉಪ್ಪು ಹಾಕ್ಯಾಳ, ಮಸಾಲೆ ಖಾರ ಹಾಕ್ಯಾಳ, ಎಣ್ಣೆ ಹಾಕಿ ಇಷ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿ ತೊಗೊಂಬಂದಾಳ್ರಿ. ಕಟ್ಟಿರೋ ಚಪಾತಿ ಅದಾವು, ನೋಡ್ತಾ ಇರ್ಬೋದು ನೀವು. ರೊಟ್ಟಿ ಅದ ನೋಡಿ, ಕಟ್ಟಿ ರೊಟ್ಟಿ, ಸಜ್ಜಿ ರೊಟ್ಟಿ ತುಂಬು. ಮತ್ತು ಇನ್ನೊಂದು ಏನಪ್ಪ, ಇನ್ನೊಂದು ಹಾಕ ಹೋದವ್ರಿ, ಭಾಳ ಓದಿಲ್ಲ ಮನ್ ಮಾಡಿದ್ದು. ಆಮ್ಯಾಗ ತುಂಬು ಸ್ಟೀಲಿನ ಡಬ್ಯಾಗದ ತುಂಬು. ಇನ್ನೇಗ ಅಕ್ಕೆಲ್ಲ ತಂದಾಳ ಇಲ್ಲಿ ಮಾಡಿ. ನೀ ಮಾಡು ನಾ ಮಾಡು, ಇದ ನಡೀತೈತೆ ಮನೆ ಹುಡುಗರು ಕೆಲಸ. ಯಜಮಾನ್ರು ಇಲ್ರಿ, ಅಲ್ಲಿ ಅಂಗಡಿ ಬಾಜುಕ್ಕೆ ಏನೋ ಫಂಕ್ಷನ್ ಐತಂತ ಅಲ್ಲೇ ಊಟ ಮಾಡ್ತೀನಿ ಅಂತಂದ್ರು. ನಮಗೊಂಥರ ಆರಾಮ ಅಂತ ಅನಿಸಿತ್ತು. ಹಾಗಾಗಿ ಈ ಥರ ಚಟಕ್ ಮಟಕ್ ನೋಡ್ರಿ, ಹಿಂಗೆ ತಿಂದ್ರೆ ಹತ್ರ ಮಸ್ತ್ ಇರ್ತೈತಿ. ಕಟ್ಟಿ ರೊಟ್ಟಿನ ಇದು ಚಪಾತಿನ ಇದ್ದು ನೋಡ್ರಿ, ಮಾಡಿದ್ದು ಹಂಗೆ ಉಳಿದಿದ್ದು. ಮತ್ತು ಬೇರೆ ಮಾಡೋಕ್ಕೋರ ಹಂಗೆ ಉಳಿತಾವ, ಫ್ರೆಶ್ ಮಾಡಕ್ಕೆ ಮನಸ್ಸು ಬರೋಂಗಿಲ್ಲ. ಹೋಗೋ ತಗೊಂಬ, ಹೋಗಿ ಪಟ್ಟತ್ತ ಆಕಿನೇ ತರ್ತಾಳ ಎಲ್ಲದಕ್ಕೆ. ನೀನು ಮಾಡಂಗಿಲ್ಲ ಕೆಲಸ. ಆ ಚಪಾತಿ ಇಡು ಎಲ್ಲೋಗತ್ತದ. ನೀ ಮಾಡು ನಾ ಮಾಡು, ಒಂದು ಕೆಲಸ ಹೇಳಿದ್ರೆ ಹುಡುಗರು ಹೆಂಗ್ರಿ, ನಮ್ಮ ಹೇಳಿದ್ಲಂದ್ರೆ ನಾವು ಹೊಡಿತಾಳಮ್ಮೋ ಅಂತೇಳಿ ಮೊದಲು ಓಡಿ ತೊಗೊಂಬರ್ತಿದ್ವಿ ಹೇಳಿದ ಕೆಲಸ. ಇವ್ರಿದ್ರೆ ಇಲ್ಲ, ನೀನು ಮಾಡಂತಿಕ್ಕಿ, ನೀನು ಮಾಡಂತವ ಕಚ್ಚಾಡ್ತಾರ ಒಂದು ಸೌನ್. ಕಟ್ಟಿ ರೊಟ್ಟಿ ಆಗಲಕ್ಕ, ಕಟ್ಟಿ ಚಪಾತಿ ಆಗಲಕ್ಕ ಸೂಪರ್ ಕಾಣುತ್ತೆ. ಸಾರಿ, ನೋಡಕ್ಕೆ ಹಿಂಗೆ ಕಾಣುತ್ತೆ, ಟೇಸ್ಟ್ನು ಅಷ್ಟೇ ಮಸ್ತ್ ಇರುತ್ತೆ. ಇದು ಕಚ್ಚಾ ಪಚ್ಚ ಬಾಜಿ ನೋಡ್ರಿ. ಸಾಯಂಕಾಲ ಈಗ ಬ್ಲಾಗನ್ನು ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ. ಈ ನನ್ನ ಮಗನಿಗೆ ಹೋಮ್ವರ್ಕ್ ಕುಂಡ್ರಿಸ್ತೀನಿ. ಪೇಪರ್ ಅದಾವು, ಓದ್ರು ಅಂದ್ರೆ ಭಾಳ ನಕ್ರ ಮಾಡ್ತಾರ. ಮಗಳು ಇತ್ಲಂದ್ರೆ ಸುಮ್ಮನೆ ಚಿತ್ರ ತಕ್ಕೊಂತ ಕೂತಾಡ್ರಿ, ಟೈಮ್ ಪಾಸ್ ಮಾಡ್ಕೊತ. ಅವನಿಗೆ ಮೊನ್ನೆ ಒಂದು ಎಕ್ಸ್ಟ್ರಾ ನೋಟ್ ಬುಕ್ಕ ಕೊಟ್ಟೈತಿ. ಅಂದ್ರೆ ಮೇಡಮ್ ಅವರು ಒಂದೊಂದು ಸರಿಗೆ ಅಭ್ಯಾಸ ಹೇಳಿರಂಗಿಲ್ಲಲ್ಲ, ಮನ್ಯಾಗ ಖಾಲಿ ಕುಂತು ಮಕ್ಕಳು ಭಾಳ ಕಿಡಿಗೇಡಿ ಮಾಡ್ತಾರಂದು ನಾ ಏನಾದರೂ ಹಿಂಗೆ ಇದನ್ನು ಬರೀ ಅದನ್ನು ಬರೀ ಅಂತ ಎಲ್ಲ ಮಿಕ್ಸ್ ಹಿಂದಿ, ಮರಾಠಿ ಮತ್ತು ಗಣಿತ, ಇಂಗ್ಲೀಷ್ ಎಲ್ಲನೂ ಒಂದ್ರಾಗೆ, ಅಂದರೆ ಇದನ್ನು ಬರೀ ಅದನ್ನು ಬರೀ ಅಂತ ಹೇಳ್ತಿರ್ತೀನಲ್ಲ, ಅದನ್ನು ಕೊಟ್ಟಿನಿ ಅಂದ್ರೆ ಅದ್ರೊಳಗೂ ಚಿತ್ರ ಬರ್ಕೊತ ಕೂತಾನೆ. ಟೈಮ್ ಪಾಸ್ ಫಲ್ತು ವೇಸ್ಟ್ ಮಾಡ್ಕೊತ. ಹಾಗಾಗಿ ಒಂದು ಸ್ವಲ್ಪ ಕ್ಲಾಸ್ ತೊಗೊಂಡೆ 2 ಮಂದಿಗೆ. ಈಗ ನಾನು ಏನು ಮಾಡತ್ತೀನಂದ್ರೆ ಅಕ್ಕಿ ನೆನೆ ಇಟ್ಟಿದ್ದೀನಿ ರೀ, ನಾಳೆಗೆ ಏನಾರ ನಾಷ್ಟ ಮಾಡಿದ್ರೆ ಆಯಿತು ಅಂತೇಳಿ. ಯಾಕಂದ್ರೆ ಅವು ರೇಷನ್ ಅಕ್ಕಿ ಭಾಳ ದಿವಸದೂ ಆಗ್ಯಾವು. ಈಗ ಬೆಳಗ್ಗೆ ಚಪಾತಿ ಪಲ್ಯ ಒಲ್ಲೆ ಅಂತಾರೆ ಅವರು, ಮಧ್ಯಾಹ್ನ ಅದೇ ಇದ್ದೇ ಇರ್ತದೆ, ದಿನ ಅದೇ. ಸೊ ನಾಷ್ಟ ಉಪ್ಪಿಟ್ಟು ಅವಲಕ್ಕಿ ಅದು ಒಣಾರದಂಗೆ ಆಗುತ್ತಾ. ಪಡ್ಡು ಚಟ್ನಿ ಇಲ್ಲ ದೋಸೆ ಚಟ್ನಿ ಎಲ್ಲ ಮಾಡಿದ್ರೆ ಒಳ್ಳೆಯದು. ಅದಕ್ಕಂತೇಳಿ ಕೊಬ್ಬರಿ ತರಿಸಿದ್ದೆ. ಸೊ ಅದನ್ನೆಲ್ಲ ಹಿಂಗತ್ತೆ ಹೊಡೆದಿಟ್ಟೀನಿ ರೀ. ಇದು ಎಕ್ಸ್ಟ್ರಾ ಇದ್ದಿದ್ದು ಸೈಡಿಗೆ ಇಟ್ಟೀನಿ. ಅದು ಎಳಿ ಐತ್ರಿ, ಹಂಗಾಗಿ ತೆಗ್ದೀನಿ ಭಾಳ. ಇಲ್ಲಿ ಇದಲ್ಲ, ಸೊ ಲೋಬನ್ ಹಾಕಕ್ಕೆ ಬರ್ತದೆ ಅಂತೇಳಿ ಸೈಡಿಗೆ ಎತ್ತಿಟ್ಟಿನಿ, ದಪ್ಪನೆ ಇದ್ದಿದ್ದು. ಇಲ್ಲಿ ಬೆಳ್ಳುಳ್ಳಿ ಕೂಡ ಸುಲ್ದಿಟ್ಟಿನಿ. ಇದೆಲ್ಲ ಬೆಳಗ್ಗೆ ಎದ್ರಿ ಒಂದು ಆರ್ಡ್ರ್ ಆಗೋದಿತ್ತು. ಸೊ ಅವ್ರಿನ್ನ ಪೆಂಡಿಂಗ್ ಇಟ್ಟರ, ಹಾಗಾಗಿ ಅದು ತೊಗೊಂಡೆ ಅದನ್ನೆಲ್ಲ ಪ್ಯಾಕಿಂಗ್ ಮಾಡೋಕೆ. ಮತ್ತು ಪೆಂಡಿಂಗ್ ಐತಂತೆ ಹಂಗೆ ಬಿಟ್ಟಿನಿ. ತಗೋ, ಹಾಂ ಓದು. ಇಲ್ಲ, ಐ ಲೈಕ್ ಬ್ರಿಂಜಲ್. ಹಾಂ, I like
ಮತ್ತೊಮ್ಮೋದು ಸ್ಪೆಲ್ಲಿಂಗ್ ಬೈಪೆಟ್ ಮಾಡು. I like ಸ್ಪೆಲ್ಲಿಂಗ್ ಏನದು ಹೇಳೋದು? BVINJAL ಬ್ರಿಂಜಲ್. ಬ್ರಿಂಜಲ್ ಸ್ಪೆಲ್ಲಿಂಗ್ ಬೈ ಏನೇನದ ವೆಜಿಟೇಬಲ್ಸ್ ಎಲ್ಲ ಸ್ಪೆಲ್ಲಿಂಗ್ ಬೈಪೆಟ್ ಮಾಡು. ಒಂದು ಸ್ವಲ್ಪ ಈಗ ಆಲ್ರೆಡಿ ಹಾಕಿಟ್ಟಿನಿ ರೀ. ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬೆನ್ನು ನೋವು ತಡಿಯೋಕ್ಕಾಗವಲ್ತು, ಆ ಥರ ಹೋಗಾಕತ್ಬಿಟ್ಟೈತಿ. ಸೊ ಇಲ್ಲೀಗ ಇನ್ನೊಂದು ಜಾರು ಮಿಕ್ಸಿ ಮಾಡಬೇಕು. ಇನ್ನು ಒಂದು ಜಾರು ಉಳ್ದೈತೆ ನೋಡ್ರಿ. ಇದನ್ನು ಅರ್ಧ ಮಾಡಕ್ಕೆ ಹೋದೆ, ಇವ್ರದ್ದು ಗಲಾಟೆ ಭಾಳ ಆಯಿತು. ಅದಕ್ಕೆ ಅಕ್ಕಿನ ಅಲ್ಲಿ ಕುಂದ್ರಿಸೀನಿ, ಇವ್ನು ಇಲ್ಲಿ ಕುಂದ್ರಿಸೀನಿ. ನಾವು ಬಡ್ದಾಡೋದು ಈ ಮಕ್ಕಳು ಸಂಬಂಧ ರೀ. ತುಂಬ ಜನ ವಿಡಿಯೋ ನೋಡೋಣ ಹೇಳ್ತಿರ್ತೀರಿ ಮಕ್ಳಿಗೆ ಬೆದರಿಸಬೇಡ್ರಿ ಅಂದು. ನಿಮ್ಮನೆ ನೀವು ಮಕ್ಳಿಗೆ ಬೆದರಿಸಿದಲ್ಲೇ ಮಕ್ಕಳು ಹಾದಿಗೆ ಬರ್ತಿರ್ತಾರ. ನಾವಾಗಲಿ ನೀವಾಗಲಿ ಸಣ್ಣವ್ರು ಇದ್ದಾಗ ನಮ್ಮ ತಾಯಂದ್ರು ತಂದೆ ನಮ್ಗೆ ಹೊಡೆದು ಬಡ್ದು ಮಾಡ್ದಲೇ ನಾವು ಎಲ್ಲ ರೀತಿಯಿಂದನೂ ಕೂಡ ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತಾ. ಈಗ ಓದೋದು ಟೈಮ್ ಐತಿ, ಎಕ್ಸಾಮ್ ಅದಾವು, ಟ್ಯೂಷನ್ ಹಾಕಿಲ್ಲ, ಇಡೀ ದಿನ ಆಟ ಆಡ್ಕೊತಾರ. ನಾನು ಅವ್ರಿಗೇನು ಅನ್ನಂಗಿಲ್ಲ. ಬಟ್ ಓದೋ ಟೈಮ್ದಾಗಾದ್ರೂ ಒಂದೇ ತಾಸು ಓದಲಕ್ಕ ನೀಟಾಗಿ ಮನಸ್ಸು ಕೊಟ್ಟು ಓದ್ರಿ ಅಂತೀನಿ ಫ್ರೆಂಡ್ಸ. ನಮ್ಮ ಮಕ್ಕಳಿಗೆ ನಾವು ತೋರ್ಸೋಂಥ ಪ್ರೀತಿ ಇನ್ನೊಬ್ರು ತೋರ್ಸೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ನಾವೇ ಎಲ್ಲನೂ ನೋಡ್ಕೊಳೋದ್ರಿಂದ ಕಾಳಜಿ ಮಾಡೋ ಟೈಮ್ದಾಗ ಮಾಡ್ತೀನಿ. ಹೊರಗಡೆ ಹೋಗಿ ತಿನ್ನಿಸಿ ಉಣಿಸಿ ಅವರಿಗೆಲ್ಲ ಆಟ ಆಡಿಸಿ ಕರ್ಕೊಂಡು ಬರ್ತೀನಿ. ಅವ್ರು ಕಿಡಿಗೇಡಿ ಮಾಡಿದಾಗ ಅವರಿಗೆ ಕ್ಲಾಸನ್ನು ತೊಗೊತೀನಿ. ನಮ್ಮ ತಂದೆ ತಾಯಿನೂ ನಮ್ಗೆ ಅದೇ ರೀತಿಯೇ ಬೆಳೆಸ್ಯಾರ. ಇವತ್ತು ನಮ್ಮ ಅಮ್ಮನೂ ನಮ್ಮ ಅವ್ವನೂ ಒಮ್ಮೆ ಬೈತಿರ್ತಾಳೆ. ನಮಗೆಲ್ಲ ಕಂಡಪಟ್ಟಿ ಹೊಡೆದಾಡ್ರಿ ಫ್ರೆಂಡ್ಸ್. ಊದುವಳಿ, ಲತ್ಗೂಣಿ, ಚಮಚ, ಕಟ್ಟಿಗೆ ಬರೀ ಮುಡ್ತಿದ್ರು ನಮಗೆಲ್ಲ. ಹಂಗತೆ ಎಲ್ಲ ನಮ್ಮ ಮಮ್ಮಿ ನಮ್ಗೆ ಹೊಡೆದಿದ್ದಾಳ. ಬಟ್ ಇವಾಗ ನಾವು ಮಕ್ಳಿಗೆ ಏನಾದರೂ ಬೆದರಿಸ್ತೀವಿ, ಒಂದು ಏಟು ಹೊಡಿತೀವಿ ಅಂದ್ರೆ ಹೊಡಿಗೊಡಂಗಿಲ್ಲ. ಆ ಥರದ್ದು ಜಾಸ್ತಿ ಆತಪ್ಪ ಅಂದ್ರೆ ಇವಾಗ ನಮ್ಮ ಮಮ್ಮಿ ಊರಿಗೆ ಹೋದಾಗ ಬಂದಾಗ ಮೊಮ್ಮಕ್ಳಿಗೆ ಹೊಡಿಗೊಡಲ್ಲ, ಅದೊಂದು ಮಾತು ಬೇರೆ. ಆದ್ರೆ ಮನೆಯಾಗ ಯಾರೇ ಇರಲ್ಲಕ್ಕ, ಅಪ್ಪನೂ ಆದ್ರೆ ಅಷ್ಟೇ ಫ್ರೆಂಡ್ಸ್. ತಾಯಂದಿರೇ ಜಾಸ್ತಿ ಕಾಳಜಿ ತೊಗೊಳೋದು ಮಕ್ಕಳು. ಯಾಕಂದ್ರೆ ಚಂತನವ್ರು ಏನು ಮಾಡ್ತಿರ್ತಾರೆ ಏನು ಮಾಡಲ್ಲ ಅನ್ನೋದು ನಮಗೆ ಅಷ್ಟೇ ಗೊತ್ತಿರುತ್ತೆ. ಅಪ್ಪದೇರು ಬೆಳಗ್ಗೆ ಒಂದು ಸ್ವಲ್ಪ ಇರ್ತಾರ, ಒಮ್ಮೆ ರಾತ್ರಿ ಬರ್ತಾರ, ಆಯ್ತು ಒಂದು ಅರ್ಧ ತಾಸು 1 ತಾಸು ಟೈಮ್ ಕಳೀತಾರೋ ಬಿಡ್ತಾರೋ ಗೊತ್ತಿಲ್ಲ. ನಮ್ಮ ಯಜಮಾನ ಅಂತೂ ಜಾಸ್ತಿ ಟೈಮ್ ಕಳೆಯಂಗಿಲ್ಲ ಮಕ್ಕಳ ಜೊತೆಗೆ. ಯಾಕಂದ್ರೆ ಅವ್ರು ಇಡೀ ದಿನವೇ ಕೆಲಸ ಇರ್ತದೆ. 9 ಗಂಟೆಗೆ ಅವ್ರು ಹೋಗ್ಬಿಡ್ತಾರೆ, 9-9:30. ಅಷ್ಟೊತ್ತಿಗೆ ಹೇಳೋದೇ 7:30-8 ಗಂಟೆಗೆ ಕೇಳ್ತಾರೆ. ನಾಷ್ಟ ಮಾಡಿ ಜಳಕ ಮಾಡಿ ನಾಷ್ಟ ಮಾಡಿ ಚಾ ಕುಡ್ದು ಓಡ್ಬಿಡ್ತಾರೆ. ಆಮೇಲೆ ರಾತ್ರಿ 10:30-11:00-11:30 ಹಿಂಗೆ ಬರ್ತಾರೆ, ಊಟ ಮಾಡಿ ಮಲ್ಕೊಂಡ್ಬಿಡ್ತಾರೆ. ಸೊ ಅವ್ರ ಮಕ್ಕಳ ಜೊತೆ ಟೈಮ್ ಕೊಡೋದು ಭಾಳ ಕಡಿಮೆ. ಚಂದನೇ ಇರೋದು ನಾನು. ಹಾಗಾಗಿ ನನಗೆ ನನ್ನ ಮಕ್ಕಳದ್ದು ಏನು ಬೆಳವಣಿಗೆ ಐತಿ, ಅವ್ರದ್ದು ಏನು ಕೆಲಸ ಐತಿ, ಅವ್ರು ಏನು ಕೇಳ್ತಾರೆ ಏನು ಕೇಳಲ್ಲ ನಮಗೆ ಗೊತ್ತಿರ್ತೈತಿ. ಯಾರೇ ಆಗಲಿ ತಮ್ಮ ಮಕ್ಕಳು ತಮ್ಗೆ ಒಜ್ಜೆಗಿರಂಗಿಲ್ಲ, ಬೇಸರ ಆಗಿರಂಗಿಲ್ಲ. ಸೊ ಹೇಳ್ತಿರ್ತೀರಿ ತುಂಬ ಜನ. ಬಟ್ ನಮ್ಮ ಮಕ್ಕಳದ ಕಾಳಜಿ ನಮ್ಗೆ ಮಾಡಲೇಬೇಕಾಗತ್ತೆ. ಬಟ್ ಒಮ್ಮೊಮ್ಮೆ ಶಾಲೆಗೇ ಟೀಚರ್ಸ್ಗಳು ಚಡಿ ಚಮ್ ಅಂದ್ರೆ ವಿದ್ಯಾ ಗಮ್ ಗಮ್ ಅಂತ ಹೇಳ್ತಿರ್ತಾರೆ. ಅಂಥದ್ರೊಳಗೆ ನಾವು ಕೂಡ ಯಾವಾಗ ಮಾಡ್ಬೇಕು ಅವಾಗ ಮಾಡಲೇಬೇಕು. ಅತಿ ಪ್ರೀತಿನೂ ಅಮೃತ ಇದ್ರೂ ವಿಷ ಆಗುತ್ತಂತ. ಅತಿನೂ ಪುಲಿಸ್ಬಾರ್ದು ಮಕ್ಕಳನ್ನ, ಮತ್ತು ಅತಿನೂ ದಂಡಿಸ್ಬಾರ್ದು. ಸೊ ಆ ಒಂದು ಟಾಪಿಕ್ ಎಲ್ಲರ ಲೈಫಲ್ಲೂ ಇದೇ ಇರುತ್ತೆ, ಹೌದಿಲ್ರಿ? ಅದ್ರಾಗ ಈಗಿನ ಮಕ್ಕಳು ನಿಮ್ಗೆ ಗೊತ್ತೇ ಇರ್ತೈತಿ ಹೆಂಗೆಲ್ಲ ಗಲಾಟೆ ಎಬ್ಬಿಸ್ತಾರೆ ಅಂತೇಳಿ. ನನಗೆ ಸ್ವಲ್ಪ ಯಾಕೋ ತುಂಬ ಹೊಟ್ಟೆ ಅಂದ್ರೆ ಆಪರಿ ಪೇನ, ಬೆನ್ನೂ ಕೂಡ ಅಷ್ಟೇ ರೀ. ತುಂಬ ಅಂದ್ರೆ ತುಂಬ ಹೇಳೋಕ್ಕಾಗಂಗಿಲ್ಲ. ಇಷ್ಟು ದಿನ ಸ್ವಲ್ಪ ಚೂರು ಪೇನ್ ಹಾಕತ್ತಿತ್ತು. ಅಂದ್ರೆ ಇಲ್ಲಿ ರೀ ಈ ಪಕ್ಕಡೆ ನೂಸಕತ್ತದ, ಮತ್ತು ಒಳ್ಳಿ ಈ ಪಕ್ಕಡಿ ಮತ್ತು ಇಲ್ಲಿ ಭಾಳ ಅಂದ್ರೆ ಭಾಳ ಪೇನ್ ಆಗೈತಿ ಫ್ರೆಂಡ್ಸ್. ಹೊಟ್ಟೆ ಒಂದು ಸ್ವಲ್ಪ ಈ ಥರ ಎಲ್ಲ ಉಬ್ಬಿದಂಗೆ ಆಗ್ಯಾಕತ್ಬಿಟ್ಟೈತಿ. ಸರಿ ಈಗ ಮೋಷನ್ನು ಕೂಡ ಆಗಿಲ್ಲ, ಅಸಿಡಿಟಿಗೆ ಒಮ್ಮೆ ಮಾತಿರ್ತದೆ ಅಂತೇಳಿ ಹಿಂಗೆ ಇಗ್ನೋರ್ ಮಾಡ್ಕೊಂಡು ಹೊಂಟೀನಿ. ಭಾಳ ತ್ರಾಸ ಆಗೈತಿ. ಆದ್ರೂ ಕೂಡ ಹೋಗ್ಬೇಕು ಹಾಸ್ಪಿಟಲ್ಗೆ, ನೋಡೋಣ ಅಂತ. ಹೋಗಿ ಬರೋದಾದ್ರೆ ಹೋಗಿ ಬರ್ತೀನಿ. ಅದ್ರಾಗ ಈ 1ನೇ ತಾರೀಕು ಶನಿ ಬಂದುಬಿಡ್ತಪ್ಪ ಅಂದ್ರೆ ಕಟ್ಟವು ತೊಗೊಳವು ಅದ ನೋಡ್ರಿ. ಹಾಗಾಗಿ ಹಾಸ್ಪಿಟಲಿಗೆ ಹೋಗೋದು ಹೋಲ್ಬಿಡು, ಏನಾಗುತ್ತೆ ಕಡಿಮೆ ಆಗುತ್ತೆ ಅಂತ ಇಗ್ನೋರ್ ಮಾಡ್ಕೊಂಡ್ಬಿಡ್ತೀನಿ. 1ನೇ ತಾರೀಕು ಬಂತಂದ್ರೆ ದಿನೇ ಡಬ ನಂಗೆ ಆಗ್ಬಿಡ್ತೈತೆ ನೋಡ್ರಿ ಫ್ರೆಂಡ್ಸ್. ಯಾರ್ಯಾರ ಲೈಫ್ನಾಗ ಏನೇನು ಕೊಡೋವು ತೊಗೊಳವು ಇರ್ತಾವೋ ಪಾಪ ಅವ್ರದವ್ರಿಗೆ ಗೊತ್ತಿರ್ತೈತಿ. ಅಂದ್ರೆ ಸಿಟಿ ಬದುಕು ನೋಡೋಕಟ್ಟೆ ಚಂದ್ರಿ. ಬಟ್ ಅಲ್ಲಿ ಅನ್ಭವಿಸೋರಿಗೆ ಅಷ್ಟೇ ಅದ್ರದ್ದು ಏನಿರುತ್ತೆ ಏನಿಲ್ಲ ಅಂತ ಗೊತ್ತಾಗುತ್ತೆ. ಇದೇ ಮಾತನಾಯಿತು. ಇಷ್ಟೇ. ನಾನು ಕ್ಯಾಮರಾ ಆನ್ ಮಾಡಿದ್ರೆ ನಾನ್ ಸ್ಟಾಪ್ ಏನಾದರೂ ಮಾತಾಡ್ಕೊತಾನೆ ಇರ್ತೀನಿ. ಟೈಮ್ ಮುಗಿದಾಗ ಗೊತ್ತಾಗಲ್ಲ. ಈಗ ಅದನ್ನು ಎಲ್ಲ ಮಿಕ್ಸಿ ಮಾಡಿ ಕೆಲಸನ ಮುಗಿಸ್ತೀನಿ. ಬೆಳಗ್ಗೆ 6 ಗಂಟೆಗೆ ಎದ್ದೇನ್ರಿ. ಎದ್ದು
ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡು ಚಟ್ನಿ ಮಾಡಿ ಮಕ್ಕಳನ್ನೇ ಬಿಸಿ ಅವ್ರಿಗೆ ರೆಡಿ ಮಾಡಿ ದೋಸೆ ಹಾಕ್ಕೊಟ್ಟು ಮತ್ತು ಯಜಮಾನ್ರು ಕೂಡ ಇನ್ನೇ ಹೋದ್ರು ನೋಡ್ರಿ ಊರಿಗೆ. 7 ಗಂಟೆ 5 ನಿಮಿಷ ಆಗೈತೆ ಕರೆಕ್ಟು. ಇದು ಏನಂದ್ರೆ ಅವ್ರದ್ದು ಕೆಲಸ ಐತಿ ಮಾಲಕ್ರ ಜೊತೆಗೆ, ಹಾಗಾಗಿ ಊರಿಗೆ ಹೋದ್ರು ಯಜಮಾನ್ರು. ಅಪ್ಪ ಮಕ್ಕಳು ಒಮ್ಮೆ ರೆಡಿ ಆದರು. ಅವ್ರಲ್ಲೆಲ್ಲ ಕೆಲಸ ಮಾಡಿದೆ ಮತ್ತು ಚಾನು ಕೂಡ ಮಾಡಿದೆ. 3 ಜನ ಚಹಾ ಕುಡಿದ್ರು. ನನಗೆ ಮುಂಜಾನೆ ಚಹಾ ಹೋಗಲ್ರಿ, ಖಾಲಿ ಅಂದ್ರೆ ಮನೆಯಾಗಿದ್ರು ಆಯಿತು, ಹೊರಗೆ ಹೋದ್ರೂ ಅಷ್ಟು ಭಾಳ ಮುಂಜಾನೆ ಚಹಾ ಕುಡ್ದಂದ್ರೆ ಒಂಥರ ವಾಮಿಟ್ ಬಂದಂಗೆ ಪಿತ್ತ ಆಗಿಬಿಡ್ತೈತೆ. ಅದ್ರ ಬೇಸಿಗೆಯಾಗಿ ಮತ್ತಿಟ್ಟು. ಸೊ ಈಗೇನು ಮಾಡಂಗಿಲ್ಲ ರೀ ಫ್ರೆಂಡ್ಸ್. ನೀರೊಂದು ಬರ್ತಾವೆ, ಅದೊಂದು ಬರ್ಬಿಡ್ಕೆ ಇರುತ್ತೆ. ಬಾಂಡೆನೂ ಭಾಳ ಇಲ್ಲ, ನಿನ್ನೆ ಸ್ವಲ್ಪ ತಿಕ್ಕೊಂಡಿನಿ 2 ಬಿದ್ದಂಗೆಲ್ಲ. ಮಿಕ್ಸಿ ಮಾಡಿದ್ದು ಅವು ಇವು ಅಷ್ಟೇ ಅದಾವ. ಇದು ಇನ್ನೂ ಕಟ್ಕೊಂಡಿನಿ, ಇನ್ನೂ ಸ್ವಲ್ಪ ಥಂಡಿ ಅಂತ ಅನಿಸ್ತೈತಿ. ಅದಕ್ಕಂತೇಳಿ ಈಗ ಸ್ವಲ್ಪ ನಿದ್ದೆ ಮಾಡಿ ಹೇಳ್ತೀನಿ. ಮಕ್ಕಳು ಈಗ 12-12ವರೆಗೆ ಬರ್ತಾರೆ. ಯಜಮಾನ್ರಂತರೂ ಸಾಯಂಕಾಲಕ್ಕೆ ಬರ್ತಾರೆ. ಅವ್ರೇನು ಊಟಕ್ಕೂ ಇಲ್ಲ, ಹಾಗಾಗಿ ದೋಸೆ ಹಿಟ್ಟೈತಿ. ಅವ್ರು ಚಹಾ ಮಾಡಿಕೊಟ್ಟು ಒಂದನೇ ಹಾಲಿದ್ದು ರೀ, ಅವನ್ನ ನನಗೆ ಹಿಂದಗಡೆ ಬರ್ತದೆ ಚಹಾ ಮಾಡ್ಕೊಳಕ್ಕಂತೇಳಿ ಕಾಸಿಟ್ಟೆ. ಬೇಸಿಗೆ ಇರ್ಲಿ ಕೊಡದು ಬಿಡ್ತಾವೆ. ಇಲ್ಲಿ ನೋಡ್ರಿ ಹಿಟ್ಟು ಮಸ್ತ್ ಉಬ್ಬ್ಯದ. ದೋಸೆ ಮಸ್ತಾಗ್ಯಾವ, ಮಾಡಿಕೊಟ್ಟೆ. ಪಡ್ಡು ಮಾಡಿಲ್ರಿ, ದೋಸೆನೇ ಮಾಡಿಕೊಟ್ಟೆ. ಚಟ್ನಿ ಹಿಂಗೆ ಆಗೈತೆ ರೀ, ಕೊಬ್ಬರಿ ಚಟ್ನಿ. ಅದು ಸ್ವಲ್ಪ ಸಿಡಿದ್ಬಿಡ್ತು ನೋಡ್ರಿ, ಟೋಪನ್ ಲೂಸ್ ಆಗಿತ್ತು. ಮಿಕ್ಸಿ ಚಾಲು ಮಾಡೋಣ ಸಿಡಿತು, ಈ ಥರ ಅಳಸು ಮಾಡೀನಿ. ಚಟ್ನಿ ಇದು ಯಾಕೆ ಜಾಸ್ತಿ ಮಾಡೀನಿ ಅಂದ್ರೆ, ಇಲ್ಲಿ ನಮ್ಮ ಅತ್ತೆಯರಿಗೂ ಒಂಚೂರು ಕೊಡ್ಬೇಕು. ತಾಟ್ ಐತೆ ಅವ್ರದ್ದು, ಕೆಳಗಿನ ಅತ್ತಿ ಮ್ಯಾಗಿನ ಅತ್ತಿ ಇಬ್ಬರದೂ. ಅದಕ್ಕಂತೇಳಿ ಹೆಚ್ಚಿಗೆ ಮಾಡೀನಿ. ಬಟ್ ಈಗ 7 ಗಂಟೆಗೆ ಕೊಡೋಕ್ಕಾಗಲ್ಲ ನಾಷ್ಟ, ಒಂಚೂರು ಆಮೇಲೆ ಎದ್ದು ಮಾಡಿ ಕೊಡ್ತೀನಿ. ನೀರು ಬರೋಷ್ಟೊತ್ತಿಗೆ ಒಂದು ಗಳಿಗೆ ಮುಕ್ಕೊಂದು ಹೇಳ್ಬೇಕಪ್ಪ ಅಂತ ನಾನು ಅಂದ್ಕೊಂಡಿದ್ದೀನಿ ರೀ. ನೀರು ಹೋಗ್ಯಾವ ಆಲ್ರೆಡಿ ಹೇಳೋದ್ರಾಗನೇ ಒತ್ತಾಗ್ಬಿಡ್ತು ನೋಡ್ರಿ. ಎಷ್ಟು ಕುದಿ ಐತಿ, ಕುದಿಗೆಲ್ಲ ಮಾರೆಲ್ಲ ಕಪ್ಪಾಗಿಬಿಡ್ತು. ಈಗ ನಾಷ್ಟ ಮಾಡ್ಕೊಂಡು ತಿನ್ನೋದು ನೋಡ್ರಿ. ಹಿಟ್ಟು ಬೆಳಗ್ಗೆಕಿನ್ನ ಈಗ ಮಸ್ತ್ ಉಬ್ಬೈತ್ರಿ, ಬಿಸಿಲು ಇರಕತ್ತದಲ್ಲ, ಹಿಂಗಾಗಿ ನೋಡ್ರಿ ಆಗಳಿಕಿನ್ನ ಈಗ ಚಂದ ಉಬ್ಬ್ಯದಂತೇಳಿ ಈಗ ದೋಸೆನ ಮಾಡ್ಕೊತೀನಿ ರೀ. ಆ್ಯಕ್ಚುಲಿ ಇದು ಪಡ್ಡು ಮಾಡಿದ್ರೆ ಸಖತ್ತಾಗಿ ಬರ್ತಾವೆ. ಏನು ಮಾಡಲಿ, ಈಗಂತೂ ಹಂಚಿಟ್ಬಿಟ್ಟಿನಿ. ಪಡ್ಡ ಮಾಡ್ತೀನಿ, ಸಾರಿ ದೋಸೆನ ಮಾಡ್ತೀನಿ. ಹಿಂಗೆ ಉಬ್ಬಿರ್ತದೆ ನೋಡ್ರಿ. ಮೊದಲು ಪಡ್ಡ ಮಾಡೋದೇ ಬೆಸ್ಟ್ ಅಂತೀನಿ, ಬಟ್ ಡಬ್ಬಿಗೆ ಬ್ಯಾಡ ಬಿಡು ಅಂತೇಳಿ ಇದು ಮಾಡಿದೆ. ದೋಸೆನೇ ಮಾಡ್ತೀನಿ ರೀ. ಅವು ಚಂದ ಅಕ್ಕ, ಒಟ್ಟು ತುಂಬ್ತಾವೆ ಸ್ವಲ್ಪ ದಿಪ್ಪಾಗಿ ಮಾಡಿದ್ರೆ. ಚಪಾತಿನ ಉಳ್ದ ನೋಡ್ರಿ. ಯಜಮಾನ್ರು ಸಾಯಂಕಾಲಕ್ಕೆ ಬರ್ತಾರೆ. ಈಗ ಮಕ್ಕಳು ಮಧ್ಯಾಹ್ನ ಬರ್ತಾರೆ. ಅವ್ರಿಗೆ ದೋಸೆ ಇದ್ರೆ ಸಾಕು. ಇದು ಜಾಸ್ತಿ ಯಾವತ್ತು ಬರಲ್ರಿ, ಇದು ಹಿಟ್ಟು ಹಾಕೋಣ. ಯಾಕಂದ್ರೆ ಚಪಾತಿದು ಐತ್ರಿ ಇದು. ಚಟ್ನಿ ನೋಡ್ರಿ ಹಂಗಾಗಿ ಚಟ್ನಿ ಬ್ಯಾಸಿಗೆ ಫ್ರಿಜ್ನಾಗರ ಇಡಲಿಲ್ಲ ನಾನು. ದೋಸೆ ಚಟ್ನಿ ನಿನ್ನೆ ವಿಡಿಯೋ ಮಾಡ್ದಕ್ರಿ, ಮತ್ತು ಇವತ್ತು ವಿಡಿಯೋ ಮಾಡತ್ತೀನಿ. ಮಕ್ಕಳು ಹತ್ರ ಬೆಳಗ್ಗೆನೇ ಹೋಗಿದ್ದಾರ. ಅವ್ರಿಗೆ ಬುತ್ತಿ ಗಿತ್ತಿ ಎಲ್ಲ ಮಾಡಿಕೊಟ್ಟು ಕಳಿಸಿದ್ನೆ. ಯಜಮಾನ್ರು ದೇವಸ್ಥಾನಕ್ಕೆ ಹೋಗಿದ್ರಿ, ಸಿದ್ದೇಶ್ವರ ಗುಡಿಗೆ. ನಮ್ಮ ದೀಪಕ್ ಅವ್ರದ್ದು ಪೂಜೆದು ಬಂದೈತಿ ಪಾಳೆ, ಹೀಗಾಗಿ ಪೂಜೆಗೆ ಹೋಗಿದ್ರು. ಮಾಮ ಬಾ ಅಂತ ಹೇಳಿದ್ರು. ಇನ್ನೊಂದೇನಪ್ಪ ಅಂದ್ರೆ ಮೊನ್ನೆ ಒಂದು ಪಾರ್ಸೆಲ ರಿಟರ್ನ್ ಬಂದೈತಿ. ನಿಮ್ಗೆ ವಿಡಿಯೋದಾಗ ನಾ ಹೇಳಿದ್ದೆ 16ನೇ ತಾರೀಕಿಗೆ ಹಾಕಿದ್ನೆಲ್ಲ. ಅವತ್ತಿಂದ 2 ಪಾರ್ಸಲ್ ರಿಟರ್ನ್ ಬಂದವ್ರು. ಇದು ಒಂದು ಹೇಳ್ಕೊಂಡು ಇದು ಮುಂಬೈಗೆ ಹೋಗೋದಿತ್ತು. ಆ್ಯಕ್ಚುಲಿ ಕರೆಕ್ಟ್ ಪ್ಲೇಸಿಗೆ ಹೋಗಿ ತಲುಪೈತಿ. ಕಸ್ಟಮರ್ ಏರಿಯಾದಾಗೆ ಹೋಗಿ ತಲುಪೈತಿ. ಪೋಸ್ಟ್ಮ್ಯಾನ್ ಅವ್ರಿಗೆ ಕಾಲ್ ಮಾಡಿಲ್ಲ ಅಂತ, ಮತ್ತು ಮನೆ ಬಲ್ಯಕ್ಕೂ ಬಂದಿಲ್ಲ ಅಂತ. ಬಟ್ ಕಸ್ಟಮರು ಕಾಲ್ ಆನ್ನಲ್ಲಿ ಇಟ್ಟಾರ. ಮನ್ನಿ ಕಸ್ಟಮರು ಅವ್ರಂತರೂ ಹೇಳಿದ್ರು ಬಿಡ್ರಿ, ಅವ್ರು ಇಲ್ಲ ಅಕ್ಕ ನಂದು ಬ್ಯಾಲೆನ್ಸ್ ಇರಲಿಲ್ಲ, ಔಟ್ ಗೋಯಿಂಗ್ ಇನ್ಕಮಿಂಗ್ ಬಂದಾಗಿತ್ತು ಅಂತೇಳಿ. ಅದು ರಿಟರ್ನ್ ಬಂತು. ಮತ್ತೆ ಹಾಕಿದೆ ನಾನು, ಆಲ್ರೆಡಿ ಹೋಗಿ ತಲುಪಿತ್ತು. ಸ್ಪೀಡ್ ಪೋಸ್ಟಿಗೆ ಹಾಕಿದ್ನಲ್ಲ, ಹೋಗಿ ತಲುಪಿತ್ತು. ಇದು ಮತ್ತೆ ಇದು ಮುಂಬೈಲಿಂದ ಒಳ ಬಂದೈತ್ರಿ. ನೋಡ್ರಿ ಲಾಭ ಲುಕ್ಷಾನೆ ಇರವನೇ ವ್ಯವಹಾರದೊಳಗೆ.
ನಾನು ಮಾಡೋದಾಗಿ ನಿಮ್ಗೆ ಹೇಳ್ತೀನಿ 200 150 300 ರೂಪಾಯಿ ಮಾರ್ಜಿನ ಇಟ್ಕೊಂಡು ಮಾರ್ತಿರ್ತೀನಿ. ಬಟ್ ಈಗ ರಿಟರ್ನ್ ಮತ್ತೆ ಒಳ್ಳೆ ಹಾಕಬೇಕಪ್ಪ ಅಂತಂದ್ರೆ ನನಗೆ ಶಿಪ್ಪಿಂಗ್ ಚಾರ್ಜ್ ಮತ್ತೆ ಎಕ್ಸ್ಟ್ರಾ ಆಗ್ತದ. 100-200 ಲಾಭ ಸಿಕ್ಕದ ಅನ್ನೋದ್ರಾಗ ಈ ಥರ ಒಂದೊಂದು ಸರಿ ಮೊನ್ನಿದೂ ಹಂಗಾಯಿತು, ಇವತ್ತಿನ ಹಿಂಗಾಯಿತು. ಈಗ ಸ್ಪೀಡ್ ಪೋಸ್ಟಿಗೆ ಹಾಕ್ಬೇಕು. ಇದು ಮುಂಬೈಗೆ ಹೋಗ್ತೈತಿ. ಇದು 100-200 ಎಷ್ಟಾಗುತ್ತೆ ಇನ್ನೂ ನೋಡ್ಬೇಕು, ಗೊತ್ತಿಲ್ಲ. ಮೊನ್ನಿದು ಎಷ್ಟು ಹಾಕಿನೇ ಏನೋ ನಂಗೆ ತಲೆಗಿಲ್ಲ. ಈಗ ಒಳ್ಳೆ ಹೋಗಿ ಹಾಕಿ ಬರಬೇಕು. ಸಾಧ್ಯ ಆದರೆ ಇವತ್ತು ಹಾಕಿ ಬರ್ಬೇಕು. ರಿಟರ್ನ್ ಬಂದೈತ್ರಿ. ಇಲ್ಲಿ ನೋಡ್ರಿ, ನೋ ಕಾಲ್ ನೋ ರಿಸೀವ್ಡ್ ಅಂತೇಳಿ ಕೇಸಿ ಈಗ ರಿಟರ್ನ್ ಹಾಕಿದಾರ. ಬಟ್ ನನಗಂತರೂ ಗೊತ್ತಿಲ್ಲ. ಕಸ್ಟಮರ್ ಕೇಳಿದ್ರೆ ಇಲ್ರಿ ಒಟ್ಟ ಕಾಲು ಬಂದಿಲ್ಲ, ಪೋಸ್ಟ್ಮ್ಯಾನು ಮನೆಗೆ ಬಂದಿಲ್ಲ. ನಾವು ಕಾಲ್ ಮಾಡಿದ್ರೆ ಪೋಸ್ಟ್ಮ್ಯಾನ್ ಒಯ್ದಾರ್ರಿ ಸಂಜೀತನ ಬರ್ತಂತ ಹೇಳಿದ್ರು. ಬಟ್ ರಿಟರ್ನ್ ಬಂದೈತಿ ನೋಡ್ರಿ ಸಿಸ್ಟರ್ ಅಂತ ಹೇಳಿದ್ರು. ಬಟ್ ಏನೋ ಗೊತ್ತಿಲ್ಲ. ಈಗಂತೂ ಒಳ್ಳೆ ಬಂದೈತಿ. ಒಂದು ಹಾಳೆನೂ ವೇಸ್ಟ್ ಆಯಿತು. ಈಗ ಶಿಪ್ಪಿಂಗ್ ಚಾರ್ಜು ರಿಟರ್ನು ಹಾಕಬೇಕು. ಭಾಳ ಜನಕ್ಕೆ ಒಂದು ಹೇಳ್ತೀನಿ, ಕೆಲಸ ನಾವು ಮಾಡ್ತೀವಪ್ಪ ಅಂತಂದ್ರೆ ಸಾಮಾನ್ಯ ಇರಂಗಿಲ್ಲ. ಅದಕ್ಕೆಲ್ಲನೂ ನಾವು ನಿಭಾಯಿಸ್ಕೊಳೋ ಶಕ್ತಿ ನಮಗಿರಬೇಕು. ಲಾಭ ಲುಕ್ಷಣೆ ಇರವ ನೋಡ್ರಿ. ನಿನ್ನೆವು ಪಾತ್ರೆ ಎಲ್ಲ ಹಂಗೆ ಇದ್ದು ನೋಡ್ರಿ, ಎಷ್ಟು ಬಾಂಡೆಗೆವು. ಆ ಲೈನ್ ಎಲ್ಲ ಬಾಂಡೆಗೆ ನೋಡ್ರಿ. ಇಲ್ಲ ಸಿಂಕಿ ಬಾಜುಕ್ಕೆ ಒಂಚೂರು ಜಾಗಿಲ್ಲ. ಎಲ್ಲ ಬಾಂಡೆ ಆಲ್ಮೋಸ್ಟ್ ಅಲ್ಲಿ ಇಲ್ಲೇ ಅದಾವು. ಎಲ್ಲ ಒಂಥರ ಸ್ವಚ್ಛ ಆಗಿಬಿಡ್ತು ಬಿಡ್ರಿ. ಇಲ್ಲೆಲ್ಲ ಇಟ್ಟಿರ್ತೀನಲ್ಲ ನಾನು ಬಾಂಡೆಗಳು, ಅದನ್ನು ಸ್ವಲ್ಪ ಎಲ್ಲ ತೆಗೆದು ಒರೆಸ್ಕೊಂಡು ಒಳ್ಳೆ ಅದ್ರೊಳಗೆ ಹಾಕಿ ಇಟ್ಬಿಡ್ತೀನಿ ರೀ ಟ್ರೈದಾಗ. ಅಲ್ಲಿ ಆಗಲೇ ನೋಡ್ರಿ ಒಂಚೂರು ನೀರು ಚಾಲು ಮಾಡಿದೆ. ಬಾಂಡೆಗಳು ಮತ್ತು ನಿನ್ನೆಯಿಂದ ಹಂಗೆ ಕುಂತಿದ್ವಲ್ಲ, ಸ್ವಲ್ಪ ಗಡ್ಡೆ ಆಗ್ಯಾವ ಅಂತೇಳಿ ಬಾಂಡೆ ಸಿಂಕ್ ಎಲ್ಲ ತುಂಬಿದ್ವು. ಸ್ವಲ್ಪ ಗಡ್ಡೆ ಆಗ್ಯಾವ ನೆನಿಲ್ಲ ಅಂತೇಳಿ ಸಿಂಕ್ ಚಾಲು ಮಾಡಿ ಬ್ಯಾರಲ್ ತೊಳ್ಯಕ್ಕೆ ಹೋದೆ ನೀರು ಬರೋಣ. ಅವು ಸಿಂಕ್ ತೆಳಗಡೆ ಎಲ್ಲ ಮುಸ್ರಿ ಇತ್ತಲ್ಲ, ಅದಕ್ಕೆ ತುಂಬಿ ಇಲ್ಲೆಲ್ಲ ಮ್ಯಾಗ ನೀರು ಬಂದು ಇಲ್ಲಿ ಒಂದು ಓಲ್ ಅದ ನೋಡ್ರಿ, ಅದು ಗ್ಯಾಸ್ ವಯರ್ಗಂತೆ ಬಿಟ್ಟಿನಿ. ಆ ಓಲ್ದಲಿಂತ ಕೆಳಗಡೆ ಬಿದ್ದವು. ಆ ಓಲ್ದಾಗಿಂದು ಮಣ್ಣೆಲ್ಲ ಇಲ್ಲಿ ಬಿದ್ದೈತಿ. ಇಲ್ಲಿ ನೋಡ್ತಿರ್ಬೋದು ನೀರು ಮಣ್ಣು ಮಿಕ್ಸ್ ಆಗೈತಿ. ಈಗ ಇದೊಂದು ಬಂದು ಎಕ್ಸ್ಟ್ರಾ ಆಯ್ತು ನೋಡ್ರಿ. ಈಗ ನೀವು ನೋಡ್ತಿರ್ಬೋದು ನೋಡ್ರಿ, ಅಲ್ಲಿಂದ ನೀರು ಬಿದ್ದವ. ಇದನ್ನ ಆಮೇಲೆ ಕ್ಲೀನ್ ಮಾಡ್ಕೊತೀನಿ. ಒಂದೇನರ ಬಡ್ದಾಡ್ ಮಾಡಿ ಆ ಬ್ಯಾರಲ್ ತೊಳೆಯಕ್ಕೆ ಹೋದ್ ನೋಡ್ರಿ. ಹಾಗಾಗಿ ಅದನ್ನ ಅದಿನೊಳಗೆ ಇದಾಗ್ಬಿಡ್ತು. ಒಂದೇನರ ಮಾಡಕ್ಕೆ ಹೋಗೋಣ, ಒಂದೇನರ ಆಗ್ತಾವ ಹೆಣ್ಮಕ್ಳು ಕೆಲಸ ನೋಡ್ರಿ. ಪೋಸ್ಟಿಗೆ ಬಂದಿದ್ದೆ ನೋಡ್ರಿ, 3 ಆರ್ಡ್ರ್ ಇದು. ಕೈ ತಂಬಾಪು ಈ ಕಡೆ ಬಾ. ಮಧ್ಯಾಹ್ನ 2 ರೀ, ಈಗ ರಿಟರ್ನ್ ಬಂದಿದ್ದು 1. ಅದನ್ನು ಹಾಕಿ ಮನೆಗೆ ಹೊಂಟಿ ನೋಡ್ರಿ. ಪಾವತಿ ತೊಗೊಂಡ್ರಿ ಬಂದಾಗುತ್ತೆ ಏನಂತೇಳಿ ಹೊಡ್ಕೊತ ಬಂದು ನೋಡಿದ್ರೆ ಶನಿವಾರ ಇವತ್ತು. ಸೊ ನಸೀಬ್ಕತ್ ಆನ್ ಇತ್ತು. ಇವನಿಗೆ ಬಿಟ್ಟು ಬರೋದು ಭಾಳ ಮುಷ್ಕಿಲ್ ಐತ್ರಿ. ಮನ್ಯಾಗ ಬಿಸಿಲೈತಿ, ಮತ್ತು ಕರ್ಕೊಂಡು ಅಡ್ಡಾಡ್ಬಾರ್ದಂತ ಅನಿಸ್ತದ. ಆದ್ರೆ ಅವ ಸುಮ್ಮ ಕುಂಡ್ರಂಗಿಲ್ಲ. 2 ತಾಳೆ ಸರ ಹಾಕೋತಿದ್ನೆಲ್ಲ ಕೊಳ ಬಣ ಅನ್ಸಕತ್ತದ್ರಿ. 2 ಹಾಕೋಬೋದು. ಈ ಬಿಸಿಲಾಗ ಒಂಥರ ತ್ರಾಸದಂಗೆ ಆಗುತ್ತೆ ರೀ. 2 ಹಾಕೋಣ, ಹಂಗಾಗಿ ಸಿಂಗಲ್ ಹಾಕ್ಕೊಂಡು ನೋಡ್ರಿ. ಹೊಂಟಿವಿ ಈಗ ಅವ ಮಗ ನಡ್ಕೋತ ಪಾಯ್ ಮಾಡ್ಕೋತ. ಸೊ ಈಗ ಗಿರಣಿ ಐತ್ರಿ, ಡಸ್ಟ್ ಒಮ್ಮೆ ಮಾರಿ ಮ್ಯಾಗ ಕಣ್ಣಾಗ ಬಂದಂಗೆ ಆಯ್ತು. ಹೋಗೋಣ ಬರ್ರಿ ಮನೆಗೆ ಬಂದೇನಿ ರೀ. ಮನೆಗೆ ಬಂದು ಈಗ ದೋಸೆ ಇಟ್ಟಿತ್ತಲ್ಲ, ದೋಸೆ ಸಾರು ಮಕ್ಕಳಿಗೂ ಹಾಕ್ಕೊಡ್ತೀನಿ. ಮತ್ತು ಇನ್ನು ಇಲ್ಲಿ 2 ದೋಸೆ ಅದಾವು. ಅನ್ನ ಮಾಡೀನಿ. ಸಾರು ಕೂಡ ಮಸ್ತಾಗಿ ಮಾಡಿ ನೋಡ್ರಿ, ಬ್ಯಾಳಿ ಸಾರು. ನಾನು ಅನ್ನ ಮತ್ತು ದೋಸೆ ಒಮ್ಮೆ ಹಾಕೊಂಡು ಹೋಗ್ತೀನಿ. ದಮ್ ಹತ್ಬಿಟ್ಟೈತೆ ರೀ, ಓಲೆ ಹೋಗಿ ಬರುತ್ತಾನ. ಮಕ್ಕಳಿಗೆ ದಣಿವು ಪಣಿವು ಅನ್ನೋದು ಗೊತ್ತಾಗಲ್ರಿ. ನಾವು ಸಣ್ಣವ್ರಿದ್ದಾಗ ಹಂಗೆ ಬೆಳೆದು ಬಂದೀವಿ. ಈಗಿನ ಮಕ್ಳಿಗೂ ಅದೇ ಥರ ಅನಿಸುತ್ತೆ. ದೊಡ್ಡವ್ರಿಗೆ ಅದು ಇದು ಎಲ್ಲ ಆಗೋದು. ಮ್ಯಾಗ ಮುಚ್ಚಬೇಕು. ಒಂದ್ರ ತಳಗ ಒಂದು ಹಿಂಗತಿ ಸಿಗರಿ ಬಿಗರಾಗಿ ಡಬ್ಬಕ್ಕೆ ಬಿಟ್ಟೀನಿ. ಚಪಾತಿ ಅದಾವ ರೀ, 3-4 ಚಪಾತಿ ಅದಾವು. ಈಗ ಏನು ಮಾಡಂಗಿಲ್ಲ ರೀ ಫ್ರೆಂಡ್ಸ್. ಒಳಗಡೆ ಹೆಚ್ಚಿಟ್ಟಿನಿ. ಹೋಗಿ ಬರುತ್ತನ ಒಂದು ಜಳ. ಮನೆಗೆ ಬಂದ ಮ್ಯಾಗ ನೋಡ್ರಿ ಮುಖ ತೊಗೊಂಡು ಮತ್ತಿಲ್ಲಿ ಈಗ ಹಂಚಿನ ಮುಂದೆ ನಿಂತನೆಲ್ಲ ಮತ್ತಿಟ್ಟು ಜಳದಂಗೆ ಆಯಿತು. ಈಗ ಹಾಲ್ದಾಗ ಪ್ಯಾನ್ ಹಚ್ಚಾರ ಹುಡುಗರು. ಅಲ್ಲಿ ಹೋಗಿ ಮಸ್ತಾಗಿ ಊಟ ಮಾಡ್ತೀನಿ. ಹಾಗೇನೆ ನಿನ್ನೆ ಐಸ್ ಕ್ರೀಮ್ ಮಾಡೀನಿ ರೀ. ವಿಡಿಯೋ ಏನೂ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಸ್ನೇಹಿಗೆ ಓಪನ್ ಮಾಡ್ತಾಳೆ. ಟೆಂಪ್ರೇಚರ್ ಜಾಸ್ತಿ ಇಟ್ಬಿಟ್ಟಿನಿ ರೀ. ಮೊನ್ನೆ ಸರಿಗೆ
ಟೆಂಪ್ರೇಚರ್ ಹೆಚ್ಚಿಗೆ ಮಾಡಿದ್ದಿಲ್ಲ, ಹಂಗಾಗಿ ಅದು ಬರಪ ಆಗಿದ್ದಿಲ್ಲ. ಸೊ ಇವಾಗ ಹೆಚ್ಚಿಗೆ ಇಟ್ಟಿನಿ. ಅದು ಒಳಗೆ ಐಸ್ ಕ್ರೀಮ್ ಒಂಥರ ಕ್ರೀಮಿಯಾಗಿ ಬರಲ್ಲ ಅಂತೇಳಿ ಈ ಥರ 2 ಹಾಳಿನೇ ಹಾಕಿ ಮ್ಯಾಗ ಮುಚ್ಚೀನಿ ರೀ. ಓಪನ್ ಮಾಡಿ. ಈ ನನ್ನ ಮಗ ಅವ್ನಿಗೆ ಒಟ್ಟ ಪುರ್ಸತ್ತಿಗೆ ಹೇಳಿ ಚೆನ್ನಾಗಿ ಬಂದಿದೆ. अरे यार पूर्णच घट झालाय. ಮಸ್ತ್ ಅಂದ್ರೆ ಮಸ್ತ್ ಗಟ್ಟಿಗೈತ್ರಿ ಫ್ರೆಂಡ್ಸ್ ಐಸ್ ಕ್ರೀಮ್. ವಿಡಿಯೋನೇ ಚಂದ ಕ್ಯಾಪ್ಚರ್ ಆಗುತ್ತೆ. ಸ್ವಲ್ಪ ಚೆಲ್ಲಾಡಿದೀವಿ ರೀ, ತೆಗೆದು ಹಾಕತ್ನ್ಯಾಗ ಚಲೋ ಆಗೈತಿ. ಆದ್ರೆ ನಿನ್ನೆ ಲೈಟ್ ಬಳತ್ತನ ಹೋಗಿದ್ದೀವಿ ರೀ ಫ್ರೆಂಡ್ಸ. ನಾ ಎಲ್ಲ ರೆಡಿ ಮಾಡಿ 2 ಸರಿ ಮಿಕ್ಸಿ ಹಾಕ್ಬೇಕ್ರಿ. ಇದನ್ನು 2 ಸರಿ ಮಿಕ್ಸಿ ಹಾಕಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ರೀ. ಇನ್ನೂ 2 ಬಾಕ್ಸ್ನಾಗ ಅದಾವ. ಸೊ ಲೈಟ್ ಹೋಗಿದ್ಕೆ ಲೈಟ್ ಹೋಗಿದ್ಕೆ ಆಗೈತೆ. ಎದಕ್ಕಾಗೈತೆ ಹಿಂಗೆ ಕ್ರೀಮಿ ಸ್ವಲ್ಪ ಆಗಿಲ್ಲ ರೀ ನೋಡಿರಿ. ಸ್ವಲ್ಪ ಹಿಂಗೆ ರವ ಅನ್ನಂಗಾಗೈತಿ. ಇವತ್ತೂ 2 ಸರಿ ಹೋಗ್ಯಾವ ಲೈಟ. ನಿನ್ನಂತೂ 1.5 ತಾಸು ಹೋಗಿದ್ದು ಹೌದಿಲ್ಮ. ಲಾಸ್ಟ್ ಟೈಮ್ ಕ್ರೀಮಿನೇ ಆಗಿತ್ತು ರೀ. ಒಮ್ಮೆ ಕೆಟ್ಟಿತ್ತು, ಟೆಂಪ್ರೇಚರ್ ಕಡಿಮೆ ಇಟ್ಟಿದ್ದಂತೇಳಿ. ಆ್ಯಕ್ಚುಲಿ ಟೇಸ್ಟ್ ಅಂತೂ ಸೇಮ್ ಹಾಗೆ ಆಗೈತಿ ಫ್ಲೇವರ್, ಬಟ್ ಸ್ವಲ್ಪ ರವ ಅನ್ನಂಗೆ ಆಗೈತೆ ನೋಡಿರಿ. ಮೋಸ್ಟ್ಲಿ ಲೈಟ್ ಹೋಗಿದ್ಕೆ ಹಿಂಗೆ ಆಗಿರ್ಬೋದು. ಅದು ಲೈಟ್ ಹೋಗಿದ್ಕೆ ನೀರು ಥರ ಆಗಿ ಒಳ್ಳೆ ಬರ್ಫ್ ಥರ ಆಗಿರ್ಬೋದು. ನೋಡಿದ್ರೆ 2 ಡಾಳಿ ಪ್ಯಾಕ್ ಮಾಡೀನಿ ರೀ ಫ್ರೆಂಡ್ಸ. ಬಟ್ ಏನಕ್ಕಾಗಲ್ಲಕ್ಕ, ಐಸ್ ಕ್ರೀಮ ಮನ್ಯಾಗ ಮಾಡೀನಿ ಅನ್ನೋದೊಂದು ಖುಷಿ. ಮಕ್ಕಳಿಗೆ ಇಷ್ಟ ಆಗೈತಿ, ಸಾಕು. ರುಚಿ ಬಂದೈತಿ, ಮತ್ತು ಇನ್ನೇನು ಬೇಡ. ಊಟನೇ ಆಗೈತಿ ಮಸ್ತಾಗಿ. ಈಗ ಐಸ್ ಕ್ರೀಮ್ ತಿನ್ನತ್ತೀವಿ. ಜೀವ ಫ್ರೆಂಡ್ಸ 150ಕ್ಕೊಮ್ಮೆ ಬಡ್ದಾಡ್ತೈತಿ. ಹಿಂಗತ್ತೆ ಹಾಳಿಗಳು ನೋಡ್ರಿ. ಇದು ಕಾಲ್ ನೋ ರಿಸೀವ್ ಅಂತೇಳಿ ರೀಸನ್ಲಿಂತ ರಿಟರ್ನ್ ಬಂದೈತಿ. ಕಸ್ಟಮರ್ ಅಂತರೂ ಇಲ್ಲರಿ ಅಕ್ಕ, ನಮಗೆ ಒಟ್ಟು ಮೆಸೇಜ್ ಇದು ಕಾಲು ಬಂದಿಲ್ಲ, ಏನು ಬಂದಿಲ್ಲ ಅಂತ ಅವ್ರು ಅಂತಾರೆ. ಹಂಗೂ ಹಿಂಗೂ ಕೂಡ ಮತ್ತು ಮೊನ್ನೆನೂ ಒಂದು ಬಂದಿತ್ತು ರೀ. ಸೊ ಒಮ್ಮೆ ಹಿಂಗೆ ಆತಾವು. ಜೀವ ಇಷ್ಟು ನಂದು ಹಳೆಯಾಗಿ ಮರಗ್ತೈತಿ ರೀ. ಹಿಂಗತ್ತೆ ಆಗೋಣ ಅಡ್ಡಾಡೋದು ಬಿಡ್ರಿ. ನಾನೇನು ಹೆಂಗೂ ಓದ್ತಿರ್ತೀನಿ, ಅದ್ರ ಕೂಡ ಇದನ್ನು ಹಾಕಿ ಬರ್ತೀನಿ. ಆದ್ರೆ ಈ ಥರದ್ದು ಒಂದು ಹಾಳಿನೂ ವೇಸ್ಟು, ಒಳ್ರಿ ಶಿಪ್ಪಿಂಗ್ ಚಾರ್ಜು ವೇಸ್ಟು. ಇಷ್ಟೆಲ್ಲ ಬಡ್ದಾಡಿ ಒಮ್ಮೊಮ್ಮೆ ನಿಜ ಸುಳ್ಳು ಅಂದ್ರೂ ಕೇಳ್ತೀರಿ, ಕರೆ ಹೇಳಿದ್ರು ಕೇಳ್ತೀರಿ. 50 ರೂಪಾಯಿಗೆ ಸಮಯ ನಾನು ಬಡ್ದಾಡ್ತೀನಿ ರೀ ಒಂದೊಂದು ಸರಿ. ಒಂದು ಸೀರೆಯಿಂದ 50 ರೂಪಾಯಿ ಉಳಿದ್ರೂ ಸಾಕಪ್ಪ, ಎಲ್ಲ ಹೋಗಿ ಅದನ್ನಾರ ಯಾರು ಕೊಡ್ತಾರೆ ಅನ್ನೋ ಲೆಕ್ಕಕ್ಕೆ ವಿಚಾರ ಮಾಡ್ತೀನಿ. ಹಿಂಗತ್ತೆ ಇಂಥ ಹಾಳೆಗಳು ಹಿಂಗತ್ತೆ ವೇಸ್ಟ್ ಆಗಿಬಿಟ್ಟು ಅಂದ್ರೆ ಇಷ್ಟು ತ್ರಾಸ ಆಗ್ತದೆ ರೀ ಫ್ರೆಂಡ್ಸ. ಭಾಳ ಕೆಟ್ಟ ಅನ್ಸೋದು. ಐಸ್ ಕ್ರೀಮ್ ತಿಂದೀವಿ, ಒಂಚೂರೆಲ್ಲ ಆ ಕಡೆ ಚೆಲ್ಲದ. ಸ್ನೇಹ ಒರೆಸ್ತಾಳ್ರಿ ವರ್ಷಾಳ. ಇಲ್ಲಿ ನೋಡ್ರಿ, ಅವರು ಊಟ ಮಾಡಿದಾದ್ಮ್ಯಾಗ ಅವ್ರ ಪಪ್ಪನ ಮೊಬೈಲ್ ತೊಗೊಂಡು ನೋಡ್ಕೊತ ಕುಂತಾರ. ಅವ್ರ ಪಪ್ಪಾಗ ಇಲ್ಲಿ ಡಿಸ್ಟರ್ಬ್ ಆಗುತ್ತಂತೇಳಿ ಅವರು ಈಚೆ ಕಡೆ ರೂಮ್ದಾಗ ಬಂತು ನಿದ್ದೆ ಹೊಡ್ಯಾಕತ್ತಾರೆ ನೋಡ್ರಿ. ಆಮೇಲೆ ಈ ಕಡೆ ಒಗೆನೆಲ್ಲ ಒಗ್ದಿದ್ನೆಲ್ಲ ಅವನ್ನ ಈ ಕಡೆ ಒಣಕೈತಿ ನೋಡ್ರಿ. ಬಿಸಿಲು ಜಳ ಅಂತೂ ಮಸ್ತ್ ಐತಿ. ಯಾವುದು ಸಹಿಸಕ್ಕಾಗುತ್ತೆ ಹೇಳ್ರಿ ಮನುಷ್ಯನ ಜನ್ಮಿಗೆ. ಥಂಡಿ ಅಂದರು ಏಪ್ಪ ಥಂಡಿ ಅಂತೇಳಿ ಬಿಸಿಲಾಗ ಹೋಗಿ ಕುಂದಿರ್ತೀವಿ. ಮಳೆಗಾಲದಾಗ ಯಪ್ಪ ಬಿಸಿಲು ಬಿದ್ರೆ ಅರಿ ಬಣಗ್ತಾವು, ಒಂಥರ ಕಿರಿಕಿರಿ ಅಂತ ಅನ್ನಿಸ್ತೈತಿ. ಬ್ಯಾಸ್ಗೆ ಅಂತ್ರೂ ಯಪ್ಪ ಮನೆಗೆ ಇರೋಕ್ಕೂ ಇಲ್ಲ, ಹೊರಗೆ ಹೋಗೋಕ್ಕೂ ಇಲ್ಲ, ಈ ಥರ ಆಗುತ್ತೆ ನೋಡ್ರಿ. ಅಂದರೆ ಯಾವುದು ಇರುತ್ತಲ್ಲ ಅದು ನಮ್ಗೆ ವ್ಯಾಲ್ಯೂ ಇರಲ್ಲ. ಇಲ್ಲದೇ ಈ ಮಳೆಗಾಲದಾಗ ನೋಡ್ರಿ ಬಿಸಿಲು ಬಿಡ್ತೀವಿ, ಬಿಸಿಲ್ದಿಂದಾಗ ಚಳಿ ತಂಪ ಬಿಡ್ತೀವಿ. ಹಿಂಗೆ ಅದಕ್ಕೆ ಅಂತಾರೆ ಯಾವ್ದಿರುತ್ತಲ್ಲ ಅದ್ರ ಬಗ್ಗೆ ಗೊತ್ತಾಗಲ್ಲ, ಅದನ್ನು ಕಳ್ಕೊಂಡ್ಮ್ಯಾಗ ಗೊತ್ತಾಗುತ್ತೆ ಅಂತೇಳಿ. ಚಳಿಗಾಲ ಕಳ್ಕೊಂಡಿವಿ, ಈಗ ಬೇಸಿಗೆ ಬಂದೈತಿ, ಹಂಗಾಗಿ ಅದನ್ನು ನೆನೆಸ್ತಿರ್ತೀವಿ. ನನಗಂತೂ ಫುಲ್ ಬೇಸರದಂಗೆ ಆಗ್ಬಿಟ್ಟೈತೆ ರೀ ಸದ್ಯಕ್ಕೆ ಫ್ರೆಂಡ್ಸ. ಸ್ವಲ್ಪ ರೆಸ್ಟ್ ಮಾಡಿ ಹೇಳ್ತೀನಿ. ಬ್ಲಾಗನ್ನು ಕೂಡ ಎಂಡ್ ಮಾಡ್ತೀನಿ. ಮತ್ತು ಫುಲ್ ಲೆಂಗ್ತಿ ಆಗಿಬಿಡ್ತಾ ಕಂಟಿನ್ಯೂ ಮಾಡ್ಕೊತ ಹೋದ್ರೆ. ಸೊ ಬ್ಲಾಗನ್ನು ನೋಡಿದ್ರಲ್ಲ, ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡ್ರಿ, ಇಲ್ಲ ಅಂತಂದ್ರೆ ಪರವಾಗಿಲ್ಲ. ಇಷ್ಟ ಆಗದಿದ್ರು ಲೈಕ್ ಕೊಡ್ತೀನಿ ಅನ್ನೋರು ಕೂಡ ಖಂಡಿತವಾಗಲೂ ಕೂಡ ದಯಮಾಡಿ ಕೊಡ್ರಿ. ಒಂದೊಂದು ಲೈಕಿಂದ ನಮಗೇನು ರೊಕ್ಕ ಬರೋಂಗಿಲ್ಲ, ಬಟ್ ಹೊಸ ಮಂದಿಗೆ ನಮ್ಮ ವಿಡಿಯೋ ಸಜೆಷನ್ ಹೋಗ್ತದೆ ಅಷ್ಟೇ ರೀ. ಭಾಳ ಜನ ಅಷ್ಟು ಒಂದು ವಿಡಿಯೋ 1,000 ನೋಡ್ಯಾರ ಅಂತ ಅನ್ಕೋರಿ. ಅಟ್ಲೀಸ್ಟ್ ಒಂದು 500 ಆದರೂ ಕೂಡ ಲೈಕ್ ಬಂದ್ರೆ ನಮಗೂ ಏನೋ ಖುಷಿ ಆಗುತ್ತೆ ಅಷ್ಟೇ. ಯಾರಿಗೆ ಖುಷಿ ಆಗಂಗಿಲ್ಲ ಹೇಳ್ರಿ? ನಾವು ಮಾಡೋ ಕೆಲಸಕ್ಕೆ ಪ್ರಶಂಸೆ ಕೊಡ್ತಾರಂದ್ರೆ ಯಾರಿಗೆ ಖುಷಿ ಆಗಲ್ಲ? ತುಂಬ ಜನ ಲೈಕ್ ಮಾಡಾರ್ದ ನೋಡ್ತೀರಿ. ಖಂಡಿತ ಲೈಕ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ ಇಷ್ಟೇ, ಮತ್ತೇನು ಹೆಚ್ಚಿಂದೇನಿಲ್ಲ. ಅಲ್ಲ ವಿಡಿಯೋ ಇಷ್ಟ ಆಗದಿದ್ರೂ ಕೂಡ ಕೆಲವ್ರು ನೋಡ್ತಿರ್ತೀರಿ.
ಬಟ್ ದಯವಿಟ್ಟು ಒಂದು ದಯಮಯ ಮಾಡಿರಿ, ಲೈಕ್ ಕೊಡ್ರಿ, ಖಂಡಿತವಾಗಲೂ ಕೂಡ ಕಮೆಂಟ್ ಮಾಡಿರಿ. ಬಾಯ್.